ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಂಧು ಅಂಡ್ ರಾಜಶೇಖರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಹೋಗ್ತಾ ಇರೋದು ದೋಣಿಗಲ್ ಫಾಲ್ಸ್ ಅಂತ. ಅದು ನಮ್ಮ ಸಕಲೇಶ್ಪುರದಿಂದ ಜಸ್ಟ್ ಒಂದು 10-15 ಕಿಲೋಮೀಟರ್ಸಲ್ಲೇ ನಮಗೆ ಸಿಗ್ಬಿಡುತ್ತೆ. ಹೋಗೋ ರೋಡಲ್ಲೇ ನಮಗೆ ಅದು ಕಾಣಿಸುತ್ತೆ. ನೋಡಿ, ಇವಾಗ ಕಾಣಿಸೋದೆ ದೊಂಗಿ ಫಾಲ್ಸು. ಇಲ್ಲಿ ಅಷ್ಟೊಂದು ಜನ ಏನೂ ಇರಲಿಲ್ಲ. ಸೊ 10-15 ಜನ ಇದ್ದಂಗೆ ನನಗೆ ಅನಿಸ್ತು ಅಷ್ಟೇ. ಅಲ್ಲೊಂದು ಚಿಕ್ಕದ ಅಂಗಡಿ ಇದೆ, ಎಲ್ಲರೂ ಕಾಫಿ, ಟೀ, ಬಜ್ಜಿ, ಬೋಂಡ ಎಲ್ಲ ಸಿಗುತ್ತೆ. ಅದನ್ನ ತಿನ್ನೋದಕ್ಕೆ ಬಂದು ಈ ಫಾಲ್ಸ್ನ ಹಂಗೆ ನೋಡ್ಕೊಂಡು ಹೋಗ್ತಾರೆ. ನಾನು ನೋಡೋದಕ್ಕೆ ಹೋಗಿದ್ದೆ ಕೆಳಗಡೆಗೆ. ಚೆನ್ನಾಗೇ ಇತ್ತು, ತುಂಬ ಜೋರಾಗಿ ನೀರು ಹರಿತಿತ್ತು. ಬಟ್ ಎಲ್ಲಿಂದ ಬರ್ತಾ ಇದೆ ನೀರು ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ. ನೋಡಿದೆ ನಾನು, ಆ ಸೈಡ್ ಎಲ್ಲೋ ಒಂದು ಸೈಡಿಂದ ಬರ್ತಾ ಇತ್ತು. ಇಲ್ಲಿ ಯಾರೂ ಅಷ್ಟೊಂದು ಜನ ಇರಲಿಲ್ಲ. ಯಾಕೆ ಅಂತ ಒಂದು ಡೌಟ್ ಬಂತು ನನಗಂತೂ, ಯಾಕಂತ ಗೊತ್ತಿಲ್ಲ. ನಾವು ಯಾವುದೇ ಪ್ಲೇಸ್ಗೆ ಹೋದ್ರೂ ಸಕಲೇಶ್ಪುರದಲ್ಲಿ ಹೋಗೋ ರೋಡ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಸೊ ಫುಲ್ ಗ್ರೀನರಿ ತುಂಬ್ಕೊಂಡಿರುತ್ತೆ. ಮಂಜು ಅಂತೂ ಹೆವಿ ಇರುತ್ತೆ. ಲೈಟಾಗಿ ತುಂತುರು ಮಳೆ ಬೀಳ್ತಾನೆ ಇರುತ್ತೆ. ಒಂದೊಂದ್ಸಲಿ ಜೋರಾಗಿ ಮಳೆ ಬೀಳ್ಬಿಡುತ್ತೆ. ಸೊ ನಾವು ಪ್ಲೇಸ್ಗೆ ಸಹ ರೀಚ್ ಆಗೋಕ್ಕಾಗಲ್ಲ, ಆ ರೀತಿ ಮಳೆ ಇರುತ್ತೆ ಒಂದೊಂದ್ಸಲಿ. ಸೊ ನಾವು ಹೋಗೋವಾಗ 2ನೇ ಪ್ಲೇಸ್ಗೆ ಇದು ನಾವು ಹೋಗ್ತಿದ್ದಿದ್ದು. ಸೊ ಲೈಟಾಗಿ ಮಳೆ ಬೀಳ್ತಿತ್ತು. ಸೊ ನೋಡಿ, ರೋಡ್ಸ್ ಎಲ್ಲ ಎಷ್ಟು ತೇವ ಕಾಣಿಸ್ತಿದೆ ನೋಡಿ. ಮತ್ತು ತುಂಬ ಜನ ಸಕಲೇಶ್ಪುರಕ್ಕೆ ಹೋಗ್ತಿದ್ರು. ನೋಡಿ, ನೀವು ಸಹ ನೆಕ್ಸ್ಟ್ ಟೈಮ್ ಸಕಲೇಶ್ಪುರಕ್ಕೆ ವಿಸಿಟ್ ಮಾಡಿ. ನಾನು ಹೇಳಿರೋಂಥ ಪ್ಲೇಸ್ಗೆಲ್ಲದಕ್ಕೂ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಫ್ರೆಂಡ್ಸ್.